ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನನಗೆ ತುಂಬಾ ಸಂತೋಷ ಆಗಿದೆ. ಇವತ್ತು ನನ್ನ ವಿವಾಹ ವಾರ್ಷಿಕೋತ್ಸವ ಇಷ್ಟು ಅದ್ಭುತವಾಗಿ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಅಶೋಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಯಾವಾಗ್ಲೂ ವಿಶೇಷವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ನಮ್ಮ ಸಿಂಧನೂರಿನಲ್ಲಿ ತುಂಬಾ ಆಹಾರ ವೇಸ್ಟ್ ಆಗ್ತಿತ್ತು. ಅಂತ ಆಹಾರವನ್ನ ಹಸಿದ ಹೊಟ್ಟೆಗೆ ಸೇರಿಸ್ತಿರೋದು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಿಕ್ ಇಷ್ಟಪಡ್ತೀನಿ. ದಿನಾನು ನಾನು ಅವನಿಗೆ ಅಪ್ರಿಶಿಯೇಟ್ ಮಾಡ್ತಾ ಇರ್ತೀನಿ. ಮನೆಗೆ ಬಂದಾಗ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿದಾಗ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ. ಇದು ಒಂದು ಹೊಸದನ್ನ ನಾನು ಈ ತರ ಪ್ರಾರಂಭ ಮಾಡ್ಬೇಕು ಅಂತ ನೆನ್ನೆನೇ ನನ್ನ ಹತ್ರ ಡಿಸ್ಕಸ್ ಮಾಡಿದಾಗ ಅದೇನಂತರ ಕೂಡಿ ಬರೋದು ಯೋಗ ಅಂತಾರಲ್ಲ, ಹಂಗೆ ಇವತ್ತೇ ನಮ್ದು ವಾರ್ಷಿಕೋತ್ಸವ ಇರೋದ್ರಿಂದ ನಮ್ದೇ ಫಸ್ಟ್ ಬರ್ಕೊಂಡ್ ಬಿಡು ಅಂತ ಹೇಳಿದಾಗ ಇದು ನಮ್ಮ ಕೈಯಿಂದ ಇದು ಒಂದು ಉದ್ಘಾಟನೆ ಆಗ್ತಿರೋದು ನನಗೆ ತುಂಬಾ ಸಂತೋಷ. ಬೆಂಗಳೂರಿನ ಜನತೆಗೆ ಇದೆಲ್ಲ ಉಪಯೋಗ ಆಗ್ಲಿ, ಹಸಿದ ಹೊಟ್ಟೆಗೆ ಅನ್ನ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ಅವಕಾಶ, ಆಕ್ಚುಲಿ ಇದು ಈ ತರ ಸರ್ವ್ ಮಾಡುವಂತ ಅವಕಾಶ ನಮ್ಗೆ ಸಿಗಲ್ಲ, ಅಪರೂಪ. ಅಂತ ಒಂದು ಅವಕಾಶವನ್ನ ಅಶೋಕ್ ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ, ಶೇಟ್ಜಿ ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ದು ಇಲ್ಲಿ ಏನು ಸಿಗಲ್ಲ ಅಂದ್ರು ಅಶೋಕ್ ಅವರು ಅದೇ ರಾತ್ರಿ 2 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಯಾವಾಗನ ಆಗ್ಲಿ ಅವ್ರಿಗೆ ಏನನ್ನು ಕೊಟ್ರೆ ಅವರು ಸೇವೆ ಮಾಡಕ್ ರೆಡಿ ಇರ್ತಾರ. ಇದು ಬಹಳ ತುಂಬಾ ಚೆನ್ನಾಗಿದೆ. ಸಿನ್ನೂರಲ್ಲಿ ಇದು ಬಹಳ ಹೇಳ್ಕಂತ ಇದೆ. ಅದಕ್ಕ ಕಂಟಿನ್ಯೂ ಆಗಿ ಹಿಂಗೆ ಆಗ್ಲಿ. ನಮ್ಮೆಲ್ಲರಿಂದ ಎಲ್ಲರಿಂದ ಏನೇನು ಸೇವೆ ಆಗತ್ತಾ ಎಲ್ಲರೂ ಖಂಡಿತ ಆಗಿ ಅಶೋಕ್ ಅವರಿಗೆ ಹೆಲ್ಪ್ ಮಾಡ್ರಿ. ಒಳ್ಳೆ ಸೇವೆ ಆಗ್ಲಿ, ನಮ್ ಸಿನ್ನೂರು ಜನತೆಗೆ ಒಳ್ಳೆ ಸೇವೆ ಆಗ್ಲಿ ಅಂತ ಬಯಸ್ತೀವಿ. ಧನ್ಯವಾದಗಳು. ನಮ್ ಚಂದ್ರಕಲಾ ಮ್ಯಾಮ್ ಅವರಿಗೆ, ಸಾರಿಗೆ ಇದು ಮದುವೆಯ ಹಾರ್ದಿಕ ಶುಭಾಶಯಗಳು ಅವರಿಗೆ. ಅವರಲ್ಲಿಂದ ಇದು ಫಸ್ಟ್ ಸೇವೆ ಸ್ಟಾರ್ಟ್ ಆಗ್ತಾ ಇದೆ, ಹಂಗ ಆಗಲಿ ಅಂತೇಳಿ ಬಯಸ್ತೀವಿ. ಅವ್ರ ದಿನ 50. ಥ್ಯಾಂಕ್ ಯು. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಮ್ಮ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ವತಿಯಿಂದ, ನಮ್ಮ ಎಲ್ಲಾ ಸದಸ್ಯರ ವತಿಯಿಂದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು ತಿಳಿಸ್ತಾ, ಇವತ್ತು ಈ ಅನ್ನದಾಸೋಹ ಮಾಡಕ್ಕೆ ನೀವು ನಮಗೆ ಕೈ ಜೋಡಿಸಿದಕ್ಕೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಹಲವಾರು ಜನರಿಗೆ ನಾವು ಹಸಿದವರಿಗೆ ಹೊಟ್ಟೆ ತುಂಬಿಸ್ಬೇಕಂತ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಅಕ್ಷಯ ಆಹಾರ ಜೋಳಿಗೆ ತಂಡದಿಂದ ಈ ಒಂದು ಕಾರ್ಯ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದೇ ತರ ನಿತ್ಯ ದಾಸೋಹ ಮಾಡ್ಬೇಕಂತ ಮಾಡಿದೀವಿ. ತಾವು ಯಾರಾದ್ರೂ ಮದುವೆ ವಾರ್ಷಿಕೋತ್ಸವ, ವೆಡ್ಡಿಂಗ್ ಆನಿವರ್ಸರಿ ಆಗ್ಲಿ, ಹುಟ್ಟಿದ ಹಬ್ಬ ಆಗ್ಲಿ, ಯಾವ್ದಾದ್ರು ಪುಣ್ಯ ಸ್ಮರಣ, ಇನ್ನು ಯಾವುದೇ ಕಾರ್ಯಕ್ರಮ ಇರಲಿ ತಮ್ಮ ಮನೆಯಲ್ಲಿ ನಮಗೆ ತಿಳಿಸಿದ್ರೆ ನಿಮ್ಮ ಪರವಾಗಿ ನಾವು ದಾಸೋಹ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮಗೆ ಕೈಗೆ ಕಾಣಲಾರುವಂತ ದಾನಿಗಳು ಹಾಗೂ ಸೇವೆ ಮಾಡುವಂತ ಅನೇಕ ಜನ ನಮ್ ಸಹಕಾರ ಮಾಡ್ತಾ ಇದ್ದಾರೆ. ಈ ತರ ನಾವಿನ್ನ ಮುಂದೆ ಮಾಡ್ತೀವಿ. ನೀವೆಲ್ಲರೂ ನಮಗೆ ಸಹಕಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.